ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. TET 2025 ಪರೀಕ್ಷೆಗೆ ಶಿಶು ವಿಕಾಸನ ಮತ್ತು ಬೋಧನಾ ಶಾಸ್ತ್ರ DSTRT ಮಾದರಿ ಪ್ರಶ್ನೆಗಳ ವಿಶ್ಲೇಷಣೆ. ನಾನು ಇವತ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದೇನೆ ಈ ಪ್ರಶ್ನೆಗಳ ವಿಶ್ಲೇಷಣೆ ಬಗ್ಗೆ. ಇನ್ನು ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಬಟನ್ ಒತ್ತೋದ್ರ ಮೂಲಕ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇಸ್ಟೋರ್ನಲ್ಲಿ ಹೋದರೆ ನಿಮಗೆ ವಿವಿಧ ವಿಷಯಗಳಿರ್ಬೋದು, ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಹಿಸ್ಟ್ರಿ, ಜಿಯೋಗ್ರಫಿ ಎಲ್ಲ ಕಂಟೆಂಟ್ಗಳಿಗೆ ಸಂಬಂಧಿಸಿದಂಥ ಪ್ಲೇಸ್ಟೋರಲ್ಲಿ ಸಪ್ರೇಟ್ ವೀಡಿಯೋಗಳು ಫ್ರೀಯಾಗಿ ಸಿಗುತ್ತೆ. ಸುಮಾರು 600ಕ್ಕೂ ಹೆಚ್ಚು ವೀಡಿಯೋಗಳನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೋದು. ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ನ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಮೊಬೈಲಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಡೌನ್ಲೋಡ್ ಮಾಡಿದ್ರೆ ಅಲ್ಲಿ ನಿಮಗೆ GPSTR ಇರ್ಬೋದು, HSTR ಇರ್ಬೋದು, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಮತ್ತು PM ಮೆಥಡಿಗೆ ಸಂಬಂಧಿಸಿದಂತೆ, TT ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದಂತೆ ಮತ್ತು PSTR ಎಕ್ಸಾಮ್ಗಳಿಗೂ ಸಹ ಆನ್ಲೈನ್ ತರಗತಿಗಳು ಸ್ಟಾರ್ಟ್ ಆಗಿದೆ. ಇದರ ಸದುಪಯೋಗ ಪಡಿಸ್ಕೊಳ್ಬೋದು. ಅದೇ ರೀತಿಯಾಗಿ ಯಾರು BPEd ಓದಿರ್ತೀರಾ ಅಥವಾ BPEd ಓದಿ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಸೈಕಾಲಜಿ ಏನಿರುತ್ತೆ, ನಿಮಗೆ ಈ BPEd ಎಕ್ಸಾಮ್ ಮಾಡಿರ್ತಕ್ಕಂಥವ್ರಿಗೆ ಅಥವಾ ಬೇರೆ ಇವರಿಗೆ ಸಪ್ರೇಟಾಗಿ ನಿಮಗೆ ಸೈಕಾಲಜಿ, ಎಜುಕೇಷನ್ ಸೈಕಾಲಜಿ ಈ TETಗೆ ಅನುಕೂಲವಾಗೋ ರೀತಿಯಲ್ಲಿ, ಹಾಗೆ ನಿಮಗೆ ಈ ಒಂದು PSTRಗೆ ಅನುಕೂಲ ಆಗೋ ರೀತಿಯಲ್ಲಿ, PSTR ಟೀಚರ್ಗೆ, ಹಾಗೆ ನಿಮಗೆ GPSTR ಟೀಚರ್ಗೆ ಅನುಕೂಲವಾಗೋ ರೀತಿಯಲ್ಲಿ, ಹಾಗೆ ನಿಮಗೆ ಈ ಒಂದು HSTR ಟೀಚರ್ಗೆ ಅನುಕೂಲವಾಗೋ ರೀತಿಯಲ್ಲಿ, ಮತ್ತು KES ಇರ್ಬೋದು, ಕರ್ನಾಟಕ ಎಕ್ಸಾಮಿನೇಷನ್ ಅಂದರೆ ಕರ್ನಾಟಕ ಎಜುಕೇಷನ್ ಸರ್ವೀಸು, BPEd ಆದವರು ನೆಕ್ಸ್ಟ್ HSTR ಬರೆಯುವಾಗ ಬೇಕಾದಂಥ ಸೈಕಾಲಜಿ ಕ್ಲಾಸ್ ಸಪ್ರೇಟ್ ಇರುತ್ತೆ, ಅದನ್ನು ಸಹ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ, ನಮ್ಮ ಸ್ಪರ್ಧಾ ಕರ್ನಾಟಕದಲ್ಲಿ ಮತ್ತೊಂದು ವಿಶೇಷ ಸುದ್ದಿ ಏನು ಅಂದರೆ, ನೋಡಿ ಈ ಎಲ್ಲ ಎಕ್ಸಾಮ್ಗಳು TET, PSTR, ಗ್ರೂಪ್ C ಮತ್ತು NET ಮತ್ತು ಕೆಸೆಟ್ ಎಕ್ಸಾಮ್ಗಳು, ಇವೆಲ್ಲ ಎಕ್ಸಾಮ್ಗಳಿಗೆ ಒಂದು ಉಪಯುಕ್ತವಾಗೋ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಈಗ PSI ಎಕ್ಸಾಮ್ ಇರ್ಬೋದು, ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇರ್ಬೋದು, ಈ ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತವಾಗೋ ರೀತಿಯಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರ ಅಂತ ಇವತ್ತಿನಿಂದ ನಿಮಗೆಲ್ಲ ಏನು ಮಾರುಕಟ್ಟೆಗಳಲ್ಲಿ ಲಭ್ಯವಿದೆ. ಹಾಗಾಗಿ ನಮ್ಮ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಗಳಾದಂಥ ನಂಜನಾಯಕ್ D ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ, ನಿಮಗೆ ಗೊತ್ತಿರಲಿ. ಹಾಗೆ ಈ ಒಂದು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ನಂಬರ್ ಆದಂತಹ 9071673831ಗಾದರೂ ಫೋನ್ ಮಾಡ್ಬೋದು, ಅಥವಾ ಸರ್ ನಂಬರ್ ಬೇಕಾದರೆ 9008515660 ಈ ನಂಬರ್ಗಾದರೂ ಕರೆ ಮಾಡಿ ಈ ಪುಸ್ತಕವನ್ನು ನೀವು ಪಡಿಬೋದು. ನೆಕ್ಸ್ಟ್ ಹಾಗಾದರೆ ನಮಗೆ ಶಿಶು ಮನೋವಿಜ್ಞಾನ ಅಥವಾ ಶಿಶು ವಿಕಾಸ ಅಂತ ಕೇಳಿದ್ವಿ. ನಮಗೇನು ಈ CDP ಅಂತ ಏನು ಕರಿತೀವಿ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂತ ಕರಿತೀವಿ. ಈ ಪೆಡಗಾಗಿಗೆ ಸಂಬಂಧಿಸಿದಂತೆ ಕೆಲವು ಮಾದರಿ ಪ್ರಶ್ನೆಗಳನ್ನು ನಾವು ರೆಫರ್ ಮಾಡೋದ್ರಿಂದ ಇವೇ ಪ್ರಶ್ನೆಗಳು ನೇರವಾಗಿ ನಮಗೆ ಎಕ್ಸಾಮಿನೇಷನಿಗೆ ಬರ್ಬೋದು ಅಂತಕ್ಕಂಥ ಉದ್ದೇಶದಿಂದ ನಾವಿನ್ನು ರೆಡಿ ಮಾಡ್ತಾ ಇದ್ದೀವಿ. ಹಾಗಾದರೆ ನಮಗೆ ಪ್ರಯತ್ನ ಮತ್ತು ದೋಷ ಸಿದ್ಧಾಂತ ಮತ್ತೊಂದು ಹೆಸರೇನು ಅಂತ ಕೇಳಿದ್ದಾರೆ. ನೋಡಿ, ಟ್ರಯಲ್ ಆ್ಯಂಡ್ ಎರರ್ ಥಿಯರಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಇದು EL ಥಾರ್ನ್ಡೈಕ್ರವರು, ಅಮೇರಿಕದ ಮನೋವಿಜ್ಞಾನಿ ಥಾರ್ನ್ಡೈಕ್ರವರು ಏನು ಮಾಡ್ತಾರೆ, ಈ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಯತ್ನಗಳು ಹೆಚ್ಚಾದಂತೆ ಇದನ್ನು ನಾವೇನಂತ ಕರಿತೀವಿ, ದೋಷಗಳು ಕಡಿಮೆ ಆಗ್ತಾ ಹೋಗುತ್ತೆ. ಪ್ರಯತ್ನಗಳು ಹೆಚ್ಚಾದಂತೆ ದೋಷಗಳು ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಇದು ನಮಗೆ ಈ EL ಥಾರ್ನ್ಡೈಕ್ರವರ ಒಂದು ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ, ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ. ಈಗ ನಿಮಗೆ ಸಿದ್ಧತಾ ನಿಯಮ ಇರ್ಬೋದು, ಅಭ್ಯಾಸ ನಿಯಮ ಇರ್ಬೋದು, ಪರಿಣಾಮ ನಿಯಮ ಇರ್ಬೋದು. ನೋಡಿ, ದ ಲಾ ಆಫ್ ರೆಡಿನೆಸ್ ಬಗ್ಗೆ, ದ ಲಾ ಆಫ್ ಎಕ್ಸಸೈಸ್ ಬಗ್ಗೆ, ಹಾಗೆ ಲಾ ಆಫ್ ಎಫರ್ಟ್ ಬಗ್ಗೆ ಏನು ಹೇಳ್ತಾರೆ ಅಂದರೆ ಇದು ಅಂತ. ನಿಮಗೆ ವೆರಿ ಸಿಂಪಲ್ಲಾಗಿ ಗೊತ್ತಾಗ್ತಾ ಇದೆ. ಈ ಪ್ರಚೋದನೆ ಪ್ರತಿಕ್ರಿಯೆ ಸಿದ್ಧಾಂತ, ಟ್ರಯಲ್ ಆ್ಯಂಡ್ ಎರರ್ ಥಿಯರಿ ಅಂತ ಏನು ಕರಿತಾ ಇದ್ದೀವಿ, ಈ ಮಾಡಿಕಲಿ ತತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂದರೆ ಈ EL ಥಾರ್ನ್ಡೈಕ್ರವರ ಪ್ರಚೋದನೆ ಪ್ರತಿಕ್ರಿಯೆ ಸಿದ್ಧಾಂತ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮವನ್ನು ಹೊಂದಿರತಕ್ಕಂಥದ್ದು EL ಥಾರ್ನ್ಡೈಕ್ರವರು. ಅದೇ ರೀತಿಯಾಗಿ ನಾವು ಈ ಕ್ಲಾಸಿಕಲ್ ಕಂಡೀಷನ್ ಅಂತ ಕರಿತೀವಿ. ಯಾವುದು ಶಾಸ್ತ್ರೀಯ ಅನುಬಂಧನ ಅಂದರೆ ಕ್ಲಾಸಿಕಲ್ ಕಂಡೀಷನ್. ಈ ರಷ್ಯಾದ ಮನೋವಿಜ್ಞಾನಿ ಪಾವಲೋ ಅವರೇನಿದ್ದಾರೆ, ಈ ರಷ್ಯಾದಲ್ಲಿ ಈ ನೊಬೆಲ್ ಪ್ರಶಸ್ತಿ ಪಡೆದಂಥ ಈ ಮನೋವಿಜ್ಞಾನಿ, ಈ ಒಂದು ಪಾವೆಲೋ ಅವರೇನಿದ್ದಾರೆ, ಈ ನಾಯಿ ಮತ್ತು ಗಂಟೆಯ ಶಬ್ದ ಮತ್ತು ಬೆಳಕು, ಕತ್ತಲು ಇವುಗಳಿಗನುಗುಣವಾಗಿ ಪ್ರಯೋಗವನ್ನು ಮಾಡ್ತಾರೆ. ಇದನ್ನು ನಾವು ಶಾಸ್ತ್ರೀಯ ಅನುಬಂಧನ ಅಂತ ಕರಿತೀವಿ. ನೋಡಿ, ಇಲ್ಲಿ ಆಪರೇಷನ್ ಕಂಡೀಷನ್ ಅಂತ ಏನು ಕರಿತೀವಿ, ಸ್ಕಿನ್ನರ್ ಅವರ ಕ್ರಿಯಾಜನ್ಯ. ಇದ್ಯಾರ್ದು ಅಂದರೆ ಈ ಸ್ಕಿನ್ನರ್ ಅವ್ರದ್ದು ಏನಿದೆ, ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ ಆಗ್ತಕ್ಕಂಥ ಪುಷ್ಟೀಕರಣಗಳೇನು, ಪುನರ್ಬಲನಗಳೇನು, ಶಾಸ್ತ್ರೀಯ ಅನುಬಂಧನ ಕಲಿಕೆಯಲ್ಲಿ SR ಬಾಂಡ್ಗಳು ಹೇಗಾಗುತ್ತೆ,
ಇಲ್ಲಿ ಪ್ರಯತ್ನ ಮತ್ತು ಟ್ರಯಲ್ ಆ್ಯಂಡ್ ಎರರ್, ಪ್ರಯತ್ನ ಪ್ರಮಾದಗಳು ಇಲ್ಲಿ ಪ್ರಚೋದನಾ ಪ್ರತಿಕ್ರಿಯೆ ಸಿದ್ಧಾಂತದಲ್ಲಿ ಏನಾಗುತ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ ಪ್ರಚೋದನೆಗೆ ತಕ್ಕಂಥ ಪ್ರತಿಕ್ರಿಯೆ ನೀಡಿದಾಗ ಮಾತ್ರ ಆ ಮಗುವಿನಲ್ಲಿ ಹೆಚ್ಚು ಕಲಿಕೆ ಉಂಟಾಗುತ್ತೆ ಅಂತಕ್ಕಂಥದ್ದು ಈ ಥಾರ್ನ್ಡೈಕ್ರವರ ಒಂದು ಅಭಿಪ್ರಾಯ. ಕಲಿಕೆ ಅಂದರೆ ಗೊತ್ತಿದೆ ನಿಮಗೆ, ಅಭ್ಯಾಸದ ಮೂಲಕ ನಮ್ಮ ವರ್ತನೆಯಲ್ಲಾಗ್ತಕ್ಕಂಥ ಬದಲಾವಣೆ ಏನಿದೆ ಅದು ಕಲಿಕೆ ಆಗಿರುತ್ತೆ. ಹಾಗಾಗಿ ಪ್ರಚೋದನೆ ಪ್ರತಿಕ್ರಿಯೆ ಸಿದ್ಧಾಂತ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀಡಿದ್ದಾರೆ. ಇವನ್ನ ಹೆಚ್ಚು ಚೆನ್ನಾಗಿ ಓದ್ಕೊಳ್ಳಿ, ಇದರಿಂದ ಅನುಕೂಲ ಆಗುತ್ತೆ. ನೆಕ್ಸ್ಟ್, ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಮುಗಿಸಿ, ನೋಡಿ ಈಗಾಗಲೇ ನಮಗೆ ಟಿ ಟಿಗೆ ಸುಮಾರು ಪ್ರಶ್ನೆಗಳು ಬಂದಿದೆ. ಟಿ ಟಿಗೆ ಇದ್ರ ಬಗ್ಗೆ ಮುಗಿಸಿದ ನಂತರ ಅವರ ಪ್ರತಿಕ್ರಿಯೆಯನ್ನು ಪಡೆಯಬೇಕು ಎಂಬ ಪ್ರಸ್ತಾಪಿಸಿರುವ ಕಲಿಕಾ ನಿಯಮ. ನೋಡಿ, ಥಾರ್ನ್ಡೈಕ್ರವರ ಒಂದು ಸಿದ್ಧತಾ ನಿಯಮ ಇರ್ಬೋದು, ಅವರ ಒಂದು ಅಭ್ಯಾಸ ನಿಯಮ ಇರ್ಬೋದು, ಹಾಗೆ ಅವರ ಒಂದು ಪರಿಣಾಮ ನಿಯಮ ಇರ್ಬೋದು. ಇಲ್ಲಿ ಲಾ ಆಫ್ ರೆಡಿನೆಸ್ ಅಂತಕ್ಕಂಥದ್ದು, ಲಾ ಆಫ್ ಎಕ್ಸಸೈಸ್ ಅಂತಕ್ಕಂಥದ್ದು, ಲಾ ಆಫ್ ಎಫರ್ಟ್ ಅಂತಕ್ಕಂಥದ್ರ ಬಗ್ಗೆ ನಮಗೆ ಕೊಡ್ತಾ ಹೋಗಿದ್ದಾರೆ. ಏಕೆ ಅಂದರೆ ಕಬ್ಬಿಣ ಕಾದಾಗಲೇ ಬಡಿಯಬೇಕು, ಕಬ್ಬಿಣ ಕಾದಾಗಲೇ ಬಡಿಬೇಕು ಅಂತಕ್ಕಂಥದ್ದು ಸಿದ್ಧತಾ ನಿಯಮ. ಮಗು ಓದುವ ವಯಸ್ಸಿನಲ್ಲಿ ಅದನ್ನು ಓದಿಸ್ಬೇಕು, ಸಿದ್ಧವಿದ್ದಾಗ ಅದಕ್ಕೆ ಸಿದ್ಧತೆಯನ್ನು ಮಾಡಬೇಕು ಅನ್ನೋದು ಈ ನಿಯಮ. ನೋಡಿ, ಇಲ್ಲಿ ಪರಿಣಾಮ ನಿಯಮ ಇದೆ, ಬಳಕೆ ನಿಯಮ ಇದೆ, ಮತ್ತು ಅಭ್ಯಾಸ ನಿಯಮ ಅಂತಕ್ಕಂಥದ್ದಿದೆ. ಹಾಗಾದರೆ ಪರೀಕ್ಷೆ ಮುಗಿದ ಅಂತ ಒಂದು ಪದ ಸೇರಿಸಿದರಲ್ಲಿ. ಹಾಗಾಗಿ ಪರೀಕ್ಷೆ ಮುಗಿದ ನಂತರ ಅಂದರೆ ಪರೀಕ್ಷೆಗೆ ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ ಎಲ್ಲ ಬೇಕು. ಮುಗಿದ ನಂತರ ಪ್ರಸ್ತಾಪಿಸುವ ಕಲಿಕಾ ನಿಯಮ ಅಂತ ಕೇಳಿದಾಗ ಇಲ್ಲಿ ನಮಗೆ ಗೊತ್ತಾಗಬೇಕು ಲಾ ಆಫ್ ಎಫರ್ಟ್ ಅಂತಕ್ಕಂಥದ್ದು. ಲಾ ಆಫ್ ಎಫರ್ಟ್ ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು. ನೋಡಿ, ಇಲ್ಲಿ ಸಿದ್ಧತಾ ನಿಯಮ, ಲಾ ಆಫ್ ಎಕ್ಸಸೈಸ್, ನಮಗೆ ರೆಡಿನೆಸ್ ಬಗ್ಗೆ ಗೊತ್ತಿರಬೇಕು. ಹಾಗೆ ನಮಗೆ ಈ ಒಂದು ಅಭ್ಯಾಸ ನಿಯಮ, ಎಕ್ಸಸೈಸ್ ಬಗ್ಗೆ ಗೊತ್ತಿರಬೇಕು. ಈ ಎಲ್ಲ ನಿಯಮಗಳು ಪರಿಣಾಮಗಳ ಬಗ್ಗೆ ಗೊತ್ತಿರಬೇಕು. ಇದು ಬಳಕೆಯ ನಿಯಮನೂ ಅಲ್ಲ, ಅಭ್ಯಾಸ ನಿಯಮನೂ ಅಲ್ಲ, ಸಿದ್ಧತಾ ನಿಯಮನೂ ಅಲ್ಲ, ಪರಿಣಾಮ ನಿಯಮ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂಥ ಒಂದು ಕೊನೆಯ ಅಂಶ ಏನಾಗಿರುತ್ತೆ ಅಂತ, ಈ ಕಬ್ಬಿಣ ಕಾದಾಗಲೇ ಬಡಿಯಬೇಕು ಅನ್ನೋದು ಸಿದ್ಧತಾ ನಿಯಮಕ್ಕೆ ಸಂಬಂಧಿಸಿದಂಥ ಅಂಶ. ಅಭ್ಯಾಸದ ನಿಯಮದ ಪ್ರಕಾರ, ಇಲ್ಲಿ ಲಾ ಆಫ್ ಎಕ್ಸಸೈಸ್ ಬಗ್ಗೆ ಹೇಳ್ತಾನೆ. ಅಭ್ಯಾಸದ ನಿಯಮದ ಪ್ರಕಾರ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯ ನಡುವೆ ಸಂಪರ್ಕವು ತೃಪ್ತಿಕರ ಸ್ಥಿತಿಯೊಂದಿಗೆ ಇದ್ದಾಗ ಅದರ ಶಕ್ತಿ, ಇಲ್ಲಿ ನೋಡಿ ಪಾಸಿಟಿವ್, ಅದರ ಶಕ್ತಿ. ಪ್ರಶ್ನೆ ಸಂಪೂರ್ಣವಾಗಿ ಓದ್ಕೋಬೇಕು. ಅಭ್ಯಾಸದ ನಿಯಮದ ಪ್ರಕಾರ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ನಡುವೆ ಸಂಪರ್ಕವು ಈ ತೃಪ್ತಿಕರ ಸ್ಥಿತಿಯೊಂದಿಗೆ ಇದ್ದಾಗ ಅದರ ಪವರ್, ಶಕ್ತಿ ಏನಾಗಿರುತ್ತೆ ಅಂತ. ಹೆಚ್ಚಾಗಿರುತ್ತೋ, ಕಡಿಮೆ ಆಗಿರುತ್ತೋ, ಹಾಗೆ ಉಳಿಯುತ್ತೋ, ಅಥವಾ ಋಣಾತ್ಮಕ. ನೋಡಿ, ಇಲ್ಲಿ ನೆಗೆಟಿವ್ ಆಗಿರುತ್ತೋ, ಅಥವಾ ಹಾಗೆ ಸ್ಟ್ಯಾಗ್ನೇಷನ್ ಆಗಿರುತ್ತೋ, ಅಥವಾ ಕಡಿಮೆ ಲೋಯೆಸ್ಟ್ ಆಗುತ್ತೋ, ಅಥವಾ ಹೈಯೆಸ್ಟ್ ಆಗುತ್ತೋ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಪ್ರಶ್ನೆಯನ್ನು. ನೋಡಿ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಕೊಟ್ಟಾಗ ಅವರು ಹೆಚ್ಚು ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಮಗು ಚೆನ್ನಾಗಿ ಅಭ್ಯಾಸ ಮಾಡಿದೆ ಅಂದರೆ ಆ ಮಗುವಿಗೆ ನಾವು ಪುಷ್ಟೀಕರಣವನ್ನು ನೀಡಿದಾಗಿರ್ಬೋದು, ಅಥವಾ ಆ ಮಗುವಿನಿಗೆ ಬೇರೆ ರೀತಿಯಲ್ಲಿ ನಾವು ಅಭ್ಯಾಸಕ್ಕೆ ಅನುಕೂಲವನ್ನು ಮಾಡಿಕೊಟ್ರೆ ಏನಾಗುತ್ತೆ, ಆ ಮಗುವಿನ ಕಲಿಕಾ ಶಕ್ತಿ ಏನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ಸೈಕಾಲಜಿಲಿ ಆಲ್ಮೋಸ್ಟ್ ನಿಮಗೆ ಬೋಧನಾಶಾಸ್ತ್ರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕ್ವೆಶನ್ಸ್ಗಳು ಹೆಚ್ಚಾಗಿ ಬರುತ್ತೆ. ಇದನ್ನು ನಿಮ್ಮ ಗಮನದಲ್ಲಿಟ್ಕೊಂಡು ನೀವು ರೆಡಿ ಮಾಡ್ಕೋಬೇಕು ಈ ಒಂದು ಅಂಶವನ್ನು. ಅಭ್ಯಾಸದ ನಿಯಮದ ಪ್ರಕಾರ ಅಂತ ಗೊತ್ತಾಯಿತು. ನೆಕ್ಸ್ಟ್, ಅನಾರೋಗ್ಯದ ಮನೋಧೋರಣೆ. ನಿಮಗೆ ಅನಾರೋಗ್ಯದ ಮನೋಧೋರಣೆ ಅಂದರೆ ನಿಮಗೆ ಆ್ಯಟಿಟ್ಯೂಡ್ ಅಂದರೆ ಮನೋಧೋರಣೆ ಅಂತ ಗೊತ್ತಿರಬೇಕು. ಆಪ್ಟಿಟ್ಯೂಡ್ ಅಂದರೆ ಭಭಿಕ್ಷಮತೆ ಅಂತ ಗೊತ್ತಿರಬೇಕು. ಇಲ್ಲಿ ಮೂಢನಂಬಿಕೆ ಹಾಗೆ ಭಯ ಇವುಗಳನ್ನು ತೊಡೆದು ಹಾಕಲು ಬಳಸಬಹುದಾದ ಸಿದ್ಧಾಂತ. ನೋಡಿ, ಥಾರ್ನ್ಡೈಕ್ ಅವರ ಸಿದ್ಧಾಂತದ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಬೇರೆ ಬೇರೆ ವಿಧಾನದಲ್ಲಿ ಇವರು ಕೇಳ್ತಾ ಹೋಗಿದ್ದಾರೆ ಅಂತಕ್ಕಂಥದ್ದು. ನೋಡಿ, ಪ್ರಯತ್ನ ಮತ್ತು ದೋಷ ಕಲಿಕೆ ಅಲ್ಲ, ಇನ್ಸೈಟ್ ಕೋಹಿಲಾರ್ ಅವರ ಒಳನೋಟ ಕಲಿಕೆ ಅಲ್ಲ, ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಲ್ಲ. ಅನಾರೋಗ್ಯದ ಮನೋಧೋರಣೆ, ಮೂಢನಂಬಿಕೆ ಮತ್ತು ಭಯ ಇವುಗಳನ್ನು ತೊಡೆದು ಹಾಕಲು ಬಳಸಬಹುದಾದ ಸಿದ್ಧಾಂತ. ನಿಮಗೆ ಗಂಟೆ ಸದ್ದು ಇದಕ್ಕೆ ಸಂಬಂಧಿಸಿದಂಥ ಸಾಂಪ್ರದಾಯಿಕ ಅನುಬಂಧನ ಅಂತ ಗೊತ್ತಿರಬೇಕು ನಿಮ್ಗೆ. ಬೆಳಕೆ, ಅನಾರೋಗ್ಯ, ಈ ಸಾಂಪ್ರದಾಯನ ಅನುಬಂಧನ ಕಲಿಕೆ ಅಂತಕ್ಕಂಥದ್ದೇನಿದೆ ಇದು ಮುಖ್ಯವಾಗಿ ಈ ಒಂದು ಅಂಶಕ್ಕೆ ಕಾರಣ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರಲಿ. ಹಾಗೆ ಅನಾರೋಗ್ಯದ ಮನೋಧೋರಣೆ ಅಂತಕ್ಕಂಥದ್ರ ಮೇಲೆ ನೀವು ಈ ಅಂಶಗಳನ್ನು ಒಳಗೊಂಡಿರ್ಬೋದು. ನೆಕ್ಸ್ಟ್ ಅದಾದಮೇಲೆ ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಈಗಾಗಲೇ ನಾನು ಮತ್ತೆ ನಿಮಗೆ ಗೊತ್ತಾಗ್ತಾ ಇದೆ ಯಾವ್ಯಾವ ಅಂಶಗಳ ಬಗ್ಗೆ ನಮಗೆ ಏನೇನು ಒಳಗೊಂಡಿದೆ ಅಂತಕ್ಕಂಥದ್ದು. ನೋಡಿ, ಈ ಎಲ್ಲ ಅಂಶಗಳಿಗೆ ಅನುಗುಣವಾಗಿ ನಾನು ಈಗಾಗಲೇ ಕ್ಲಾಸ್ಗಳಲ್ಲೂ ಸಹ ನಿಮಗೆ ಮಾತಾಡಿದ್ದೇನೆ. ಈ ಶಾಸ್ತ್ರೀಯ ಅನುಬಂಧನ ಕಲಿಕೆ ಯಾರ್ದು ಅಂದರೆ
ನಮಗೆ ಪಾವಲೋ ಅವ್ರದ್ದು ಅಂತಕ್ಕಂಥದ್ದು ಗೊತ್ತಿರಬೇಕು. ಕೋಹಿಲರ್ ಅವ್ರದ್ದಿರ್ಬೋದು, ಹಾಗೆ ಸ್ಕಿನ್ನರ್ ಅವ್ರದ್ದು, ಕೋಹಿಲರ್ ಅವ್ರದ್ದು, ಬ್ರೂನರ್ ಅವ್ರದ್ದು. ಲಾಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆನೂ ಹೆಚ್ಚು ಮಾತಾಡಿದ್ದೀನಿ. ಹಾಗೆ ವೈಗುಟಸ್ಕಿ ಅವರ ಸೋಷಿಯೋ ಮತ್ತು ಕಲ್ಚರ್ ಥಿಯರಿ ಬಗ್ಗೆನೂ ಸಹ ನಾನು ಹೇಳಿದ್ದೀನಿ. ಈಗ ಪಾವಲೋ ಅವರ ಒಂದು ಶಾಸ್ತ್ರೀಯ ಅನುಬಂಧನ ಕಲಿಕೆ ಇರ್ಬೋದು, ಮುಂದೆ ನಿಮಗೆ ಈ ಮಾಸ್ಟರ್ ಲರ್ನಿಂಗ್ ಬಗ್ಗೆ, ಹಾಗೆ ನಿಮಗೆ ಅದಾದಮೇಲೆ ಹಸುಬೆಲ್ರವ್ರದ್ದಿರ್ಬೋದು, ಬ್ರೂನರ್ ಅವ್ರದ್ದಿರ್ಬೋದು, ಹಲ್ಬರ್ಟ್ರವ್ರದ್ದಿರ್ಬೋದು, ಅಬ್ಸರ್ವೇಷನ್ ಮೆಥಡ್ ಯಾವ್ದು ಬರುತ್ತೆ, ಸೋಷಿಯಲ್ ಮೆಥಡ್ ಯಾವ್ದು ಬರುತ್ತೆ, ಅಥವಾ ಸಿದ್ಧಾಂತಗಳು ಹೇಗಿರುತ್ತೆ ಅಂತಕ್ಕಂಥದ್ದು ಸಹ ನಾವು ಹೇಳ್ತಾ ಹೋಗಿದ್ದೀನಿ. ಶಾಸ್ತ್ರೀಯ ಅನುಬಂಧಿತ ಕಲಿಕೆ ಅಂದರೆ ನಿಮಗೆ ಪಾವಲೋ ಅವರು ಅಂತ ಗೊತ್ತಿರಬೇಕು. ಕೋಹಿಲರ್ ಅವರ ತಮ್ಮ ಒಳನೋಟ ಕಲಿಕೆ ನೋಡಿ ಎಲ್ಲ ಅಪ್ಲೈಡ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕೊಟ್ಟಿದ್ದಾರೆ. ಕೋಹಿಲರ್ ಅವರ ತಮ್ಮ ಒಳನೋಟ ಕಲಿಕೆಯನ್ನು ಪ್ರತಿಪಾದಿಸಲು ಪ್ರಯೋಗಕ್ಕೆ ಒಳಪಡಿಸಿದ ಚಿಂಪಾಂಜಿಯ ಹೆಸರೇನು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಒಂದು ಚಿಂಪಾಂಜಿ ಏನು ಮಾಡುತ್ತೆ, ಇಲ್ಲಿ ಯಾವ ರೀತಿ ಪ್ರತಿಕ್ರಿಯೆಗಳನ್ನು ನೀಡ್ತಾ ಹೋಗುತ್ತೆ, ಇಡಿಯಾದದ್ದನ್ನು ಬಿಡಿ ಬಿಡಿಯಾಗಿ ಮಾಡಿ ಹೇಗೆ ಆ ಒಂದು ಬಾಳೆಹಣ್ಣನ್ನು ಕೋಲನ್ನು ಸಿಗಿಸಿ ಮೇಲಿದ್ದ ಬಾಳೆಗೊನೆಯನ್ನು ಪಡೆಯುತ್ತೆ ಅಂತಕ್ಕಂಥ ಸುಲ್ತಾನ್ ಅಂತಕ್ಕಂಥದ್ದು ಏನು ಚಿಂಪಾಂಜಿ ಹೆಸರು ಸುಲ್ತಾನ್. ಒಂದು ಪ್ರಾಣಿಯ ಮೇಲೆ ಪ್ರಯೋಗ ಮಾಡಿದಾಗ ಈ ಜರ್ಮನಿಯ ಈ ಜರ್ಮನಿಯ ಒಂದು ಗೆಸ್ಟಾಲ್ಟ್ ವಾದಿಗಳೇನಿದ್ದಾರೆ, ಈ ಗೆಸ್ಟಾಲ್ಟ್ ವಾದಿಗಳು ಈ ಒಂದು ಒಳನೋಟ ಕಲಿಕೆ, ಕೋಹಿಲರ್ ಅವರು ಒಳನೋಟ ಕಲಿಕೆಗೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚು ಪ್ರತಿಭಾನ್ವಿತ ಮಕ್ಕಳಲ್ಲಿ ಇದು ಇರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಸುಲ್ತಾನ್ಗೆ ಸಂಬಂಧಿಸಿದಂಥ ಮಾಹಿತಿನೂ ಸಹ ಇದು ನಿಮಗೆ ಗೊತ್ತಿರಲಿ. ಕೋಹಿಲರ್ ಅವರ ತಮ್ಮ ಒಳನೋಟ ಕಲಿಕೆಯನ್ನು ಪ್ರತಿಪಾದಿಸಲು ಪ್ರಯೋಗಕ್ಕೆ ಬಳಸಿದ ಚಿಂಪಾಂಜಿ ಹೆಸರೇನು ಅಂತ ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ಇದು ವರ್ತನೆಯ ಸಂಭವನೀಯತೆಯನ್ನು ಹೆಚ್ಚು ಮಾಡುವ ಅಂಶವಾಗಿದೆ. ನೋಡಿ ಇಲ್ಲಿ ನಿಮಗೆ ವರ್ತನೆ ಸಂಬಂಧ ನೀವು ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್ NPC ಕರ್ವ್ ಬಗ್ಗೆ ಎಲ್ಲ ಓದಿರ್ತೀರ. ಸಂಭವನೀಯತೆ ಅಂದರೆ ನಿರೀಕ್ಷತೆಗಳನ್ನು ಹೆಚ್ಚು ಮಾಡೋದಕ್ಕೆ ಯಾವುದು ಹೆಚ್ಚು ಮಾಡುವ ಅಂಶ ಅಂದರೆ ಹೊಗಳಿಕೆ ಇರ್ಬೋದು, ತೆಗಳಿಕೆ ಇರ್ಬೋದು, ಬಹುಮಾನ ಇರ್ಬೋದು, ಇವೆಲ್ಲ ತಾತ್ಕಾಲಿಕವಾಗಿರುತ್ತೆ. ನೋಡಿ ವರ್ತನೆಯ ಸಂಭವನೀಯತೆ ಆಟೋಮೆಟಿಕ್ಕಾಗಿ ಅದು ಶಾಶ್ವತವಾಗಬೇಕಂದ್ರೆ ರಿಕ್ಯಾಪ್ಚುಲೇಷನ್ ಪುನರ್ಬಲನ ಬೇಕು. ಇವೆಲ್ಲವೂ ನಿಯರೆಸ್ಟ್ ಆನ್ಸರ್ ಆಗುತ್ತೆ. ಆದರೆ ಪುನರ್ಬಲನ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಪುನರ್ಬಲನ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೀವು ಯಾವುದೇ ಪ್ರಶ್ನೆಯನ್ನು ಓದ್ಕೊಂಡಾಗ ಈ ಸೈಕಾಲಜಿ ಅಥವಾ ಬೋಧನಾಶಾಸ್ತ್ರದಲ್ಲಿ ಎಲ್ಲವೂ ಸರಿ ಅನಿಸುತ್ತೆ, ಆದರೆ ನಿಮಗೆ ನಿಯರೆಸ್ಟ್ ಆನ್ಸರನ್ನು ಏನು ಮಾಡಬೇಕು, ನೀವು ಹಾಕಬೇಕು ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಇದು ಕಲಿಕಾ ಪ್ರಕ್ರಿಯೆಯನ್ನು ರೂಪಿಸುವ ಅಂಶಗಳ ಅನುಕ್ರಮವಾಗಿದೆ. ನೋಡಿ ಇಲ್ಲಿ ಕ್ರೊನಾಲಜಿಕಲ್ ಕಾರ್ಡ್ ಕೇಳ್ತಾ ಇದ್ದಾನೆ, ಅಂದರೆ ಕ್ರಮಾನುಗತವಾಗಿ ಕೇಳ್ತಾ ಇದ್ದಾನೆ, ಅನುಕ್ರಮವಾಗಿ ಒಂದಾದಮೇಲೆ ಒಂದು. ಅನುಕ್ರಮ ಅಂದರೆ ಕ್ರೊನಾಲಜಿಕಲ್ ಆರ್ಡರ್ಲಿ ಫಸ್ಟು, ಸೆಕೆಂಡು, ಥರ್ಡನ್ನು ಕೇಳ್ತಾ ಇದ್ದಾನೆ. ನೋಡಿ ಪ್ರಚೋದನೆ, ಕಲಿಯುವವರು ಮತ್ತು ಮರುಪ್ರತಿಕ್ರಿಯೆ ಅಂತಿದೆ. ಫಸ್ಟ್ ಸ್ಟಿಮ್ಯುಲಸ್ಸು, ನಂತರ ಲರ್ನರ್ಸು, ನಂತರ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ. ಪ್ರಚೋದನೆ ಸ್ಟಿಮ್ಯುಲಸ್ ಅಂದರೆ ಫಸ್ಟೇ ಆಗ್ಬೋದು, ಉದ್ದೀಪನ ಇರ್ಬೋದು, ಸ್ಟಿಮ್ಯುಲಸ್ ಮಾಡೋದಿರ್ಬೋದು, ಪ್ರಚೋದನೆ ಮಾಡೋದಿರ್ಬೋದು. ಬಟ್ ಇದರಲ್ಲಿ ಯಾವುದು ಸರಿ, ಕಲಿಯುವವರು, ಪ್ರಚೋದನೆ ಮತ್ತು ಮರುಪ್ರತಿಕ್ರಿಯೆ ಅಂತಿದೆ. ರೆಸ್ಪಾನ್ಸ್ ಇದು ಇಲ್ಲಿ ಸ್ಟಿಮ್ಯುಲಸ್ ಕೊಟ್ಟಿದ್ದಾನೆ, ಲರ್ನರ್ಸ್ ಕೊಟ್ಟಿದ್ದಾನೆ ಮತ್ತು ರೆಸ್ಪಾನ್ಸ್ ಕೊಟ್ಟಿದ್ದಾನೆ. ಇದರಲ್ಲಿ ಯಾವ್ಯಾವುದು ಫಸ್ಟು ಪ್ರತಿಕ್ರಿಯೆ ರೆಸ್ಪಾನ್ಸು, ನೆಕ್ಸ್ಟು ಇಲ್ಲಿ ಪ್ರಚೋದನೆ ಅಂತಕ್ಕಂಥದ್ದು ಸ್ಟಿಮ್ಯುಲಸ್ಟು ಮತ್ತು ಲರ್ನರ್ಸ್ ಕೊಟ್ಟಿದ್ದಾನೆ, ಪ್ರಚೋದನೆ, ಪ್ರತಿಕ್ರಿಯೆ ಮತ್ತು ಮರುಪ್ರತಿಕ್ರಿಯೆ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ವೆರಿ ಸಿಂಪಲಾಗಿ ನಿಮಗೆ ಅರ್ಥ ಆಗ್ತದೆ. ಕಲಿಯುವವರು ಫಸ್ಟ್ ಬೇಕು, ಅದ ನಂತರ ಪ್ರಚೋದನೆ ನೀಡಬೇಕು. ಪ್ರಚೋದನೆ ಇದ್ಮೇಲೆ ಏನಾಗುತ್ತೆ, ಅದು ಪ್ರತಿಕ್ರಿಯೆ ನೀಡುತ್ತೆ. ಪ್ರಚೋದನೆ ಆದಮೇಲೆ ಏನಾಗುತ್ತೆ, ಪ್ರತಿಕ್ರಿಯೆ ನೀಡುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಕಲಿಕಾ ಪ್ರಕ್ರಿಯೆಗಳನ್ನು ರೂಪಿಸುವ ಒಂದು ಅನುಕ್ರಮ ಮಗುವಿಗೆ ಕಲಿಯುವ ಮಕ್ಕಳು ನಮಗೆ ಶಾಲೆಯಲ್ಲಿ ಬೇಕು. ಆ ಮಕ್ಕಳಿಗೆ ಈ ಶಿಕ್ಷಣವನ್ನು ಪಡೆಯೋದ್ರಿಂದ ಇಷ್ಟೆಲ್ಲ ಒಳ್ಳೆಯ ಅಂಶಗಳಿದೆ ಅಂತ ನೀವು ಅವ್ರನ್ನ ಪ್ರಚೋದನೆಗೊಳಿಸಬೇಕು. ಪ್ರಚೋದನೆಗೊಳಿಸಿದ ಮೇಲೆ ಅದಕ್ಕೆ ಸರಿಯಾದಂಥ ಪ್ರತಿಕ್ರಿಯೆ ಅವರಿಂದ ಬರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟು ಮುಂದಿನ ಪ್ರಶ್ನೆ ಹೇಗಿದೆ, ಕಲಿಕೆಯ ಯಾವ ಸಾಮಾಜಿಕ ಅರಿವಿನ ದೃಷ್ಟಿಕೋನಗಳ ಪ್ರಕಾರ ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿಯುತ್ತಾರೆ ಅಂತ. ನೋಡಿಲಿ ಸೋಷಿಯಲ್ ಸಾಮಾಜಿಕ ಅರಿವು, ಸೋಷಿಯಲ್ ಅವೇರ್ನೆಸ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾ ಇದ್ದಾರೆ, ಸೋಷಿಯಲ್ ಅವೇರ್ನೆಸ್ಸಿಗೆ ಸಂಬಂಧಿಸಿದಂಥ ದೃಷ್ಟಿಕೋನಗಳ ಪ್ರಕಾರ ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿಯುತ್ತಾರೆ. ವಯಸ್ಕರನ್ನು ನಿಷ್ಕ್ರಿಯವಾಗಿ ಅನುಸರಿಸುವುದು ತಪ್ಪು. ಹಾಗೆ ನಮಗೆ ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ, ತಮ್ಮ ಪರಿಸರದೊಂದಿಗೆ ಸಕ್ರಿಯವಾಗಿ ತೊಡ್ಕೊಳ್ಳೋದು. ನೋಡಿ ಯಾವುದೇ ವ್ಯಕ್ತಿ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಅನುವಂಶೀಯತೆ ಹೇಗಿದೆಯೋ ಹಾಗೆ ಪರಿಸರದ ಪ್ರಭಾವ. ಪರಿಸರ ಅಂದರೆ ಶಾಲೆ, ಕುಟುಂಬ, ದೇವಾಲಯ ಅಥವಾ ನಿಮ್ಮ ಸುತ್ತಮುತ್ತಲಿನ ನಿಮ್ಮ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಿಸಿದಂಥ ಲರ್ನಿಂಗ್ ಏನಿದೆ ಇದು ಮುಖ್ಯ. ನಡವಳಿಕೆ ಬಹಿರಂಗಪಡಿಸ್ತಕ್ಕಂಥದ್ದಲ್ಲ, ಅಸಂದರ್ಭಕರಿಸಿದಂಥ ಮಾಹಿತಿ ಕಂಠಪಾಠ ಮಾಡೋದಾಗಲ್ಲ. ಆಪ್ಷನ್ ಬಿ ಏನಿದೆ ಇದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ ಏನಿದೆ ಇದು ಸರಿಯಾದ ಉತ್ತರ ಆಗುತ್ತೆ.
ಕಲಿಕೆಯ ಯಾವ ಸಾಮಾಜಿಕ ಅರಿವಿನ ದೃಷ್ಟಿಕೋನಗಳ ಪ್ರಕಾರ ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿಯುತ್ತಾರೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಇದು ನಿಮಗೆ ಬೇಕಾದಂಥ ಒಂದು ಮೊದಲ ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಸ್ನೇಹಿತರೆ ನಮಗೆ ಮತ್ತೊಂದು ಕಾನ್ಸೆಪ್ಟಲ್ಲಿ ಏನು ಪ್ರಶ್ನೆಗಳು ಬರ್ಬೋದು. ಆಲ್ಬರ್ಟ್ ಬಂಡೂರ ಪ್ರತಿಪಾದಿಸಿದ ಸಿದ್ಧಾಂತ. ನೋಡಿ, ವರ್ತನಾ ಸಿದ್ಧಾಂತ, ಅಭಿವೃದ್ಧಿ ಅರಿವಿನ ಸಿದ್ಧಾಂತ ಮತ್ತು ಅಭಿವೃದ್ಧಿ ಮಾನಸಿಕ ಸಿದ್ಧಾಂತ. ನೋಡಿ, ನಿಮಗೆ ಸಾಮಾಜಿಕ ಸಿದ್ಧಾಂತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಏನು ಕೇಳ್ಬೋದು. ನೋಡಿ, ಸಾಮಾಜಿಕ ಸಿದ್ಧಾಂತ ಅಂತಲಾದರೂ ಕೇಳ್ಬೋದು, ಅಥವಾ ಮಾದರಿ ಕಲಿಕಾ ಸಿದ್ಧಾಂತ ಅಂತ ಕೇಳ್ಬೋದು, ಅಥವಾ ಇದನ್ನು ವೀಕ್ಷಣಾ ಕಲಿಕಾ ಸಿದ್ಧಾಂತ ಆದರೂ ಕರಿಬೋದು. ಆಲ್ಬರ್ಟ್ ಬಂಡೂರ ಅವರ ಸೋಷಿಯಲ್ ಲರ್ನಿಂಗ್ ಥಿಯರಿ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದನ್ನು ನಾವು ಕ್ಲಾಸಲ್ಲೂ ಸಹ ನಾನು ಮಾಡಿಕೊಟ್ಟಿದ್ದೇನೆ, ಸೋಷಿಯಲ್ ಲರ್ನಿಂಗ್ ಥಿಯರೀಸ್ ಬಗ್ಗೆ. ಹಾಗೆ ವೈಗೊಟಸ್ಕಿ ಅವ್ರದ್ದು ಯಾವುದು ಅಂದರೆ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಥಿಯರಿ ಅಂತ ಗೊತ್ತಿರಬೇಕು. ಅವ್ರದ್ದು ಯಾವುದು ಅಂದರೆ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಥಿಯರಿ ಯಾವುದು ಅಂದರೆ ವೈಗೊಟಸ್ಕಿ ಅವ್ರದ್ದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ವರ್ತನವಾದ ಜೆ.ಬಿ. ವ್ಯಾಟ್ಸನ್ ಬಗ್ಗೆ, ಅಭಿವೃದ್ಧಿ ಅರಿವಿನ ಸಿದ್ಧಾಂತ ಮತ್ತು ಮಾನಸಿಕ ಸಾಮಾಜಿಕ ಸಿದ್ಧಾಂತಗಳು ಇಲ್ಲಿದೆ. ಬಟ್ ಈ 10ನೇ ಪ್ರಶ್ನೆಗೆ ಸಾಮಾಜಿಕ ಕಲಿಕಾ ಸಿದ್ಧಾಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನವನ್ನು ವಿಶ್ವ ಆಟಿಸಮ್ ಜಾಗೃತ ದಿನವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ವಿಶ್ವದಲ್ಲಿ ಈ ವಿಶ್ವಸಂಸ್ಥೆ ಯಾವುದನ್ನು ಘೋಷಣೆ ಮಾಡಿದೆ ಅಂದರೆ UN ವಿಶ್ವಸಂಸ್ಥೆ ಏನಿದೆ ಇದನ್ನು ಘೋಷಣೆ ಮಾಡಿದೆ. ಇದನ್ನು ನಾವು ಏಪ್ರಿಲ್ 2ನೇ ತಾರೀಕು ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಎಷ್ಟು? ಏಪ್ರಿಲ್ 2 ಆಚರಣೆ ಮಾಡ್ತೀವಿ ಅಂತ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಹಾಗಾದರೆ ಮುಂದಿನ ಪ್ರಶ್ನೆ, ವಿಕಲಾಂಗ ವಿದ್ಯಾರ್ಥಿಗಳ ಸೇರ್ಪಡೆಗೆ ಅಗತ್ಯವಿರುವ ಅಂಶ. ನೋಡಿ, ವಿಕಲಾಂಗ ಅಂದರೆ ಫಿಸಿಕಲಿ ಚಾಲೆಂಜಿಂಗ್ ಇರ್ತಕ್ಕಂಥದ್ದು ಅಥವಾ ವಿಕಲಾಂಗ ಅಂತಕ್ಕಂಥದ್ದು ವಿದ್ಯಾರ್ಥಿಗಳು ಅಂದರೆ ಅವರಿಗೆ ದೈಹಿಕ ಊನತೆ ಅಥವಾ ಕೈ ಕಾಲುಗಳಲ್ಲಿ ವಿಕಲಾಂಗ ವಿದ್ಯಾರ್ಥಿಗಳೇನಿದ್ರೆ ಇವರಿಗೆ ಸಂಬಂಧಿಸಿದಂಥ ಅಂಶಗಳು. ವಿಕಲಾಂಗ ಇವರು ಏನಾಗಿರ್ತಾರೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸೇರ್ಪಡೆಗೆ ಅಗತ್ಯವಾದ ಅಂಶ ಯಾವುದು ಅಂದರೆ ಪ್ರವೇಶಿಸಲಾಗದ ಮೂಲಸೌಕರ್ಯ. ನೋಡಿ, ಇಲ್ಲಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದು ತಪ್ಪು. ಅವಕಾಶಗಳ ಅಸಮಾನತೆ ತಪ್ಪು. ಭಾಗವಹಿಸುವಿಕೆಯಲ್ಲಿ ಅಡೆತಡೆ ತಪ್ಪು. ಡೈರೆಕ್ಟ್ ಗೊತ್ತಾ ಇದೆ ನಮಗೆ ಯಾವುದೇ ವಿಕಲ ವಿದ್ಯಾರ್ಥಿಗಳ ಸೇರ್ಪಡೆಗೆ ಸಂಬಂಧಿಸಿದಂತೆ ನಾವು ಯಾವುದೇ ತಾರತಮ್ಯವಿಲ್ಲದಂತಹ ಶಿಕ್ಷಣವನ್ನು ನೀಡಬೇಕು. ತಾರತಮ್ಯವಿಲ್ಲದ ಶಿಕ್ಷಣವನ್ನು ನಾವು ನೀಡಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಇರಬೇಕು. ಇದನ್ನು ನೀವು ಬೇಸಾಗಿ ಇಟ್ಕೊಂಡು ವರ್ಕ್ ಮಾಡಿದರೆ ನೀವು ಯಾವುದೇ ಒಬ್ಬ ಟೀಚರು, ಸೊಸೈಟಿ ಮತ್ತು ನಿಮಗೆ ಸಮಾಜ, ಮೇಜರಾಗಿ ಪೋಷಕರು, ವಿದ್ಯಾರ್ಥಿ ಮತ್ತು ಶಿಕ್ಷಕರ ಗುಣಗಳು ಶಾಲೆಯಲ್ಲಿ ಹೇಗಿರಬೇಕೋ ಅವುಗಳ ಕ್ಯಾರೆಕ್ಟರ್ಸ್ ಬಗ್ಗೆ ನೀವು BEd ಮತ್ತು D.Edಲ್ಲಿ ಓದುವಾಗ ಚೆನ್ನಾಗಿ ಓದ್ಕೊಂಡಿರಬೇಕು. ನೆಕ್ಸ್ಟ್ ಅದಾದಮೇಲೆ ಈ ಒಂದು IDSS ವಿಸ್ತೃತ ರೂಪ ಏನು ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ನಿಮಗೆ ಇಲ್ಲಿ ಇನ್ಕ್ಲೂಸಿವ್ ಎಜುಕೇಷನ್ ಫಾರ್ ಡಿಸೇಬಲ್ಡ್ ಆ್ಯಂಡ್ ಸೆಕೆಂಡ್ರಿ ಸ್ಟೇಜ್ ಅಂತಕ್ಕಂಥದ್ದು ಫಸ್ಟು ಅಂಶದಲ್ಲಿ ಕೊಟ್ಟಿದ್ದಾರೆ. ಇಂಟಿಗ್ರೇಟೆಡ್ ಎಜುಕೇಷನ್ ಫಾರ್ ಡಿಸೇಬಲ್ಡೆಡ್ ಸೆಕೆಂಡ್ರಿ ಸ್ಟೇಜ್ ಅಂತ ಕೊಟ್ಟಿದ್ದಾರೆ. ಇಂಟಿಗ್ರೇಟೆಡ್ ಎಜುಕೇಷನ್ ಫಾರ್ ಡಿಫೆಕ್ಟಿವ್ ಆ್ಯಂಡ್ ಸೆಕೆಂಡ್ರಿ ಸ್ಟೇಜ್ ಅಂತ ಹಟ್ ಸೆಕೆಂಡ್ರಿ ಸ್ಟೇಜ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ಕ್ಲೂಸಿವ್ ಎಜುಕೇಷನ್ ಫಾರ್ ಡಿಫೆಕ್ಟಿವ್ ಆ್ಯಟ್ ಸೆಕೆಂಡ್ರಿ ಸ್ಟೇಜ್ ಅಂತ ಕೊಟ್ಟಿದ್ದಾರೆ. ನಿಮಗೆಲ್ಲ ಈಗಾಗಲೇ ಇದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. IDS ಅಂದರೆ ಇಲ್ಲಿ ನಿಮಗೆ ಇನ್ಕ್ಲೂಸಿವ್ ಎಜುಕೇಷನ್ ಫಾರ್ ಡಿಸೇಬಲ್ಡ್ ಆ್ಯಟ್ ಸೆಕೆಂಡ್ರಿ ಸ್ಟೇಜ್ ಅಂತ. ಈ ಫಸ್ಟ್ ಒನ್ ಏನಿದೆ ಇದು ಸರಿಯಾದ ಉತ್ತರ ಅಂತ ಗೊತ್ತಿರಬೇಕು. ಈ ಫಸ್ಟ್ ಒನ್ ಏನಿದೆ ಇದು ಸರಿಯಾದ ಉತ್ತರ ಅಂತ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಹಾಗಾದರೆ ಇದಾದಮೇಲೆ ಸಮಗ್ರ ಪಠ್ಯಕ್ರಮ. ನೋಡಿ, ನಿಮಗೆ ಕರಿಕ್ಯುಲಮ್ ಅಂತ ಏನು ಕರೀತೀರಾ, ಈ ಒಂದು ಸಮಗ್ರ ಪಠ್ಯಕ್ರಮ ಟೋಟಲ್ ಕರಿಕ್ಯುಲಮ್ಗೆ ಸಂಬಂಧಿಸಿದಂತೆ ಸಮಗ್ರ ಕಂಟಿನ್ಯೂಯಸ್ ಪ್ರೋಸೆಸ್ಸಲ್ಲಿರ್ಬೋದು ಈ ಕೆಳಗಿನ ಯಾವ ಆಯಾಮಗಳನ್ನು ಹೊಂದಿದೆ. ಸಮಗ್ರ ಪಠ್ಯಕ್ರಮ ಯಾವ ಆಯಾಮಗಳನ್ನು ಹೊಂದಿದೆ? ಇಲ್ಲಿ ಸಂಚಿಕೆ, ಥೀಮ್ ಅಥವಾ ಆಯಾಮಗಳು, ಹಾಗೆ ನಿಯಂತ್ರಿತ ಆಯಾಮ ಪ್ರಕ್ರಿಯೆಗಳು, ಹಾಗೆ ಪ್ರತಿಕ್ರಿಯೆ ಉತ್ಪನ್ನದ ಆಯಾಮಗಳು, ಹಾಗೆ ಅದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಮಗೆ ಈ ಸುಧಾರಿತ ವಿಷಯ ಆಯಾಮಗಳು ಅಂತಕ್ಕಂಥದ್ದು. ನೋಡಿ, ಒಂದು ಸಲ ಅಲ್ಲ ಅಂದರೆ 2 ಸಲ ಓದ್ಕೊಳ್ಳಿ. ನೀಟಾಗಿ ನೀವು ಈ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವ್ಯಾವ ಪ್ರಶ್ನೆ ಅಂತಕ್ಕಂಥದ್ದು. ಸಂಚಿತ ಮತ್ತು ಥೀಮ್ ಆಯಾಮಗಳನ್ನು ಹೊಂದಿರುತ್ತೆ ಪ್ರತಿ ಪಠ್ಯಕ್ರಮ. ಆದರೆ ಈ ನಿಯಂತ್ರಿತ ಆಯಾಮ ಪ್ರಕ್ರಿಯೆ ಇದು ಹೊಂದಿರಲ್ಲ. ಬಿ ಆಪ್ಷನ್ಸ್ ಏನಿದೆ ಬಿ ಆಪ್ಷನ್ಸನ್ನು ಇದು ಹೊಂದಿರಲ್ಲ. ಬಿ ಆಪ್ಷನ್ಸನ್ನು ಹೊಂದಿಲ್ಲ ಅಂದರೆ ನೀವು ಈಸಿಯಾಗಿ ಬಿ ಎಲ್ಲೆಲ್ಲಿದೆ ಅದು ಆನ್ಸರ್ ಅಲ್ಲ ಅಂತ ಗೊತ್ತಾಯಿತು. ಬಿ ಇಲ್ಲಿದೆ, ಬಿ ಇಲ್ಲಿದೆ, ಬಿ ಇಲ್ಲಿದೆ. ಹಾಗಾದರೆ
ಈ 3 ಅಂಶಗಳು ಆನ್ಸರ್ ಅಲ್ಲ. ನಿಯಂತ್ರಿತ ಆಯಾಮ ಪ್ರತಿಕ್ರಿಯೆ ಇರಲ್ಲ, ನಿಯಂತ್ರಿತ ಇರಲ್ಲ. ಅಂದರೆ ಪ್ರಕ್ರಿಯೆ ಇರ್ಬೋದು, ಉನ್ನತದ ಆಯಾಮಗಳಿರ್ಬೋದು, ಸುಧಾರಿತ ವಿಷಯಗಳ ಆಯಾಮಗಳಿರುತ್ತೆ. ಪಠ್ಯಕ್ರಮ, ಉನ್ನತ ಅಥವಾ ಸಮಗ್ರ ಪಠ್ಯಕ್ರಮದಲ್ಲಿ ಈ ಫಸ್ಟ್ ಒನ್ ಏನಿದೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಫಸ್ಟ್ ಒನ್ ಏನಿದೆ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇರಲಿ. ನೆಕ್ಸ್ಟು ಅದಾದಮೇಲೆ ನಮಗೆ ಸಾಧಾರಣ ಅಂದರೆ ಅಸಾಧಾರಣ ವರ್ಗದ ಅಡಿಯಲ್ಲಿ ಯಾವ ವರ್ಗದ ಕಲಿಯುವವರನ್ನು ನಾವು ಸೇರಿಸಲಾಗಲ್ಲ. ನಮಗೆ ನಾರ್ಮಲ್ ಸ್ಟೂಡೆಂಟ್ ಅಂತ ಬರ್ತಾರೆ ಮತ್ತು ಎಕ್ಸೆಪ್ಷನಲ್ ಚಿಲ್ಡ್ರನ್ಸ್ ಅಂತ ಬರ್ತಾರೆ. ನಾರ್ಮಲ್ ಚಿಲ್ಡ್ರನ್ಸ್ ಅಂದರೆ ಸಾಧಾರಣ ಅಂತ ನೋಡಿ. ಎಕ್ಸೆಪ್ಷನಲ್ ಚಿಲ್ಡ್ರನ್ಸ್ ಅಂದರೆ ನಮ್ಗೆ ಹೇಳ್ತಾ ಇದೆ ಅಸಾಧಾರಣ ಅಂತ ಗೊತ್ತಿರಬೇಕು. ಯಾರು ಈ ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಅಥವಾ ಕಡಿಮೆ ಮಟ್ಟದ ಒಂದು ಬುದ್ಧಿಶಕ್ತಿ, ಚಿಂತನೆ ಅಥವಾ ಓದುವಿಕೆ ಹೊಂದಿರ್ತಾರೋ ಅವರನ್ನು ಅಸಾಧಾರಣ ಅಂತ ಕರಿತೀವಿ. ನೋಡಿ, ಅಸಾಧಾರಣ ಅಂದರೆ ನಮಗೆ ಗೊತ್ತಾಯಿತು ಸಾಮಾನ್ಯ ಮಕ್ಕಳಿಗಿಂತಲೇ ಹೆಚ್ಚಾಗಿರಬೇಕು ಇಲ್ಲ ಕಡಿಮೆ ಆಗಿರಬೇಕು. ಅಸಾಧಾರಣದಲ್ಲಿ ಎಕ್ಸೆಪ್ಷನಲ್ ಚಿಲ್ಡ್ರನ್ಸಲ್ಲಿ ನಮಗೆ ಈ ಒಂದು ಸಾಮಾನ್ಯ ವರ್ಗದವರು ಬರೋದಿಲ್ಲ ಅಂತ ಗೊತ್ತಿರಬೇಕು. ಸಾಮಾನ್ಯ ವರ್ಗದವರು ನಿಧಾನ ಸ್ಲೋ ಲರ್ನರ್ಸ್ ಇರ್ತಾರೆ. ಹಾಗೆ ಹಿಂದುಳಿದವರು, ಕಲಿಕೆಯಲ್ಲಿ ಹಿಂದುಳಿದಂಥವ್ರು ಇರ್ತಾರೆ. ನೆಕ್ಸ್ಟು ಈ ಒಂದು ಗಿಫ್ಟೆಡ್ ಚಿಲ್ಡ್ರನ್ಸ್ ಇರ್ತಾರೆ, ಪ್ರತಿಭಾನ್ವಿತ ಮಕ್ಕಳು ಸಹ ಇರ್ತಾರೆ. ಹೆಚ್ಚಿದ್ರೆ ಅವರು ಪ್ರತಿಭಾನ್ವಿತರು. ನಿಧಾನ ಮತ್ತು ಹಿಂದುಳಿಕೆಯಲ್ಲಿ ಇರ್ತಕ್ಕಂಥವ್ರು ಈ ನಿಧಾನದ ಸ್ಲೋ ಲರ್ನರ್ಸ್ಗೆ ಸಂಬಂಧಿಸಿದಂತೆ, ಹಿಂದುಳಿದವರಿಗೆ ಸಂಬಂಧಿಸಿದಂತೆ ಕಡಿಮೆ ಇದ್ದವರು. ಆದರೆ ಸಾಮಾನ್ಯ ವರ್ಗದವ್ರು ಇರಲ್ಲ. ಅಸಾಧಾರಣ ಮಕ್ಕಳು ಅಂತ ಹೇಳಿದ್ದೀನಿ. ಸಾಮಾನ್ಯ ಮಕ್ಕಳಿಗಿಂತ ಅವರ ಬುದ್ಧಿಶಕ್ತಿ ಇರ್ಬೋದು, ಅವರ IQಗೆ ಸಂಬಂಧಿಸಿದಂತೆ ಅವರ ಚಟುವಟಿಕೆಗಳಲ್ಲಿ ಕಡಿಮೆ ಅಥವಾ ಹೆಚ್ಚು ಇದ್ದರೆ ಅವರನ್ನು ಎಕ್ಸೆಪ್ಷನಲ್ ಚಿಲ್ಡ್ರನ್ ಅಂತ ಕರಿತೀವಿ. ಈ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ನೋದು ಗೊತ್ತಿರಲಿ. ನೆಕ್ಸ್ಟು ದೃಷ್ಟಿ ಸವಾಲುಳ್ಳ ಮಕ್ಕಳು ಗುರುತಿಸುವ ಪ್ರಮುಖ ವಿಧಾನ ಇದಾಗಿದೆ. ದೃಷ್ಟಿ ಸವಾಲುಳ್ಳ ಮಕ್ಕಳನ್ನು ಗುರುತಿಸುವುದು ಪ್ರಮುಖ ವಿಧಾನ ಇದಾಗಿದೆ. ಇಲ್ಲಿ ನಮಗೆ ಕೇಸ್ ಸ್ಟಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮಗೆ ಅವಲೋಕನಕ್ಕೆ ಸಂಬಂಧಿಸಿದಂಥ ಕೆಲವು ಅಂಶಗಳನ್ನು ನಮಗೆ ಕೊಟ್ಟಿದ್ದಾರೆ. ಅಬ್ಸರ್ವೇಷನ್ ಮೆಥಡಿಗೆ ಸಂಬಂಧಿಸಿದಂತೆ, ಹಾಗೆ ಮಾನಸಿಕ ಪರೀಕ್ಷೆ ಮೆಂಟಲ್ ಟೆಸ್ಟ್ಗಳು ಕೊಟ್ಟಿದ್ದಾರೆ. ರೋಗಿ ಸಂದರ್ಶನಗಳು ಇಂಟರ್ವ್ಯೂಗೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ. ನೋಡಿ, ನಮಗೆ ದೃಷ್ಟಿ ಸವಾಲುಳ್ಳ ಮಕ್ಕಳನ್ನು ಗುರುತಿಸುವ ಪ್ರಮುಖ ವಿಧಾನ ಇದೆ. ಕೇಸ್ ಸ್ಟಡಿಯಲ್ಲಿ ಅವರು ದೃಷ್ಟಿ ಇಲ್ಲದೇ ಇರಲಿ ಅವ್ರನ್ನ ಸ್ಟಡಿ ಮಾಡ್ಬೋದು, ಗೊತ್ತಿದೆ ನಿಮಗೆ, ವ್ಯಕ್ತಿನಿಷ್ಠವಾಗಿರುತ್ತೆ. ಈ ಅವಲೋಕನ ವಿಧಾನ ಏನಿದೆ, ಈ ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಂದರೆ ಅಂತರವಲೋಕನ, ಅಬ್ಸರ್ವೇಷನ್ ಮೆಥಡ್ ಅಂದರೆ ನಿಮಗೆ ಅವಲೋಕನ ವಿಧಾನ ಏನಿದೆ ಈ ವಿಧಾನದ ಮೂಲಕ ನಾವು ನೋಡ್ಬೋದು. ಆದರೆ ನಮಗೆ ಈ ಎಕ್ಸ್ಪೆರಿಮೆಂಟ್ ಮೆಥಡ್ ಏನಿದೆ ಇದು ತುಂಬ ವಿಶ್ವಾಸನೀಯವಾಗಿದ್ದು, ವಸ್ತುನಿಷ್ಠವಾಗಿದ್ದು, ಮತ್ತು ನಮಗೆ ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್ಗಳಿರ್ಬೋದು ಅಥವಾ ವೇರಿಯಬಲ್ಸ್ಗಳ ಬಗ್ಗೆನೂ ಬರುತ್ತೆ. ಸ್ವತಂತ್ರ ಚರಾಂಶ ಇರ್ಬೋದು, ಹಾಗೆ ಇಂಡಿಪೆಂಡೆಂಟ್ ಚರಾಂಶಗಳು ಮತ್ತು ಪರತಂತ್ರ ಚರಾಂಶಗಳ ಬಗ್ಗೆ ನಾವು ಓದ್ತಾ ಹೋಗ್ಬೋದು. ಮತ್ತು ಹಂತಗಳ ಬಗ್ಗೆನೂ ನಾವು ಈಗಾಗಲೇ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀನಿ ನಾನು. ಅವಲೋಕನ ವಿಧಾನಕ್ಕೆ ಸಂಬಂಧಿಸಿದಂಥ ಅಂಶಗಳು ನೋಡಿ, ಈ ಥರದ ಒಂದು ಅಪ್ಲೈಡ್ ಪ್ರಶ್ನೆಗಳು ಕೇಳೋ ಸಾಧ್ಯತೆ ಇರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ನೀವು ಸರಿಯಾದ ರೀತಿಯಲ್ಲಿ ಸಿದ್ಧತೆಯನ್ನು ನಡೆಸಬೇಕು. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾವುದು ವಿಕಲಚೇತನ ಮಾದರಿಯಲ್ಲ? ನೋಡಿ, ನಿಮಗೆ ವಿಕಲಚೇತನ ಅಂದರೆ ಚೇತನ ಅಂದರೆ ಉತ್ತಮವಾದಂಥ ಮಕ್ಕಳು. ಇವರು ವಿಕಲಚೇತನರು ಅಂದರೆ ಏನಾದರೂ ಸ್ವಲ್ಪ ದೋಷಗಳಿರ್ತಕ್ಕಂಥ ಮಕ್ಕಳಲ್ಲಿ ಇವರನ್ನು ಹೇಗೆ ಅಥವಾ ಯಾವ ಮಾದರಿ ಅಲ್ಲ ಅಂತ ಕೊಟ್ಟಿದ್ದಾರೆ. ಕೊನೆಯ ಪದ ಓದ್ಕೋಬೇಕು, ಯಾವ ಮಾದರಿ ಅಲ್ಲ. ವಿಕಲಚೇತನ ಮಕ್ಕಳಿಗೆ ಅವರಿಗೆ ಆದಂಥ ಒಂದು ಸಾಂಸ್ಕೃತಿಕ ಮಾದರಿಯನ್ನು ನಾವು ಮಾಡೆಲನ್ನು ಕಲ್ಚರಲ್ಲಿಗೆ ಮಾಡ್ಬೋದು. ವಿಕಲಚೇತನರಿಗೆ ಒಂದು ಆರ್ಥಿಕ ಮಾದರಿ, ಆರ್ಥಿಕ ನೆರವನ್ನು ನೀಡ್ಬೋದು. ವಿಕಲಚೇತನ ಶಿಕ್ಷಣ ಮಾದರಿ ಅಂತ ಇರಲ್ಲ. ವಿಕಲಚೇತನ ಚಾರಿಟರ್ ಮಾದರಿ ಅಂತಿರುತ್ತೆ. ನಾವು ಸಮಗ್ರ ಶಿಕ್ಷಣವನ್ನು ಕಲಿಸುವಾಗ, ಸಾರ್ವತ್ರಿಕ ಶಿಕ್ಷಣವನ್ನು ಕಲಿಸುವಾಗ ಮಕ್ಕಳ ಎಲ್ಲ ಉದ್ದೇಶಗಳು ಅಥವಾ ಶಿಕ್ಷಣದ ಕಡೆಯ ಗುರಿ ಅಂತಕ್ಕಂಥದ್ದು. ಯಾಕೆಂದರೆ ನಮಗೆ ಈಗ ಫಿಸಿಕಲಿ ಚಾಲೆಂಜಿಂಗ್ ಇರ್ತಕ್ಕಂಥ ಮಕ್ಕಳಿಗೆ ಒಂದು, ಜನರಲಾಗಿರ್ತಕ್ಕಂಥ ಮಕ್ಕಳಿಗೆ ಒಂದು, ಕೆಳವರ್ಗದ ಸ್ಲೋ ಲರ್ನರ್ಸ್ಗೆ ಒಂದು ಪಠ್ಯಕ್ರಮ ಅಂತಿರಲ್ಲ. ಯಾಕೆಂದರೆ ಎಲ್ಲರಿಗೂ ಒಂದೇ ಪಠ್ಯಕ್ರಮ ಇರುತ್ತೆ. ಅದನ್ನು ಕಲಿಸುವಂಥ ವಿಧಾನಗಳಲ್ಲಿ ನಾವು ಬೇರೆ ಬೇರೆ ಮೆಥಡನ್ನು ಬಳಸ್ತೀವಿ ಅಷ್ಟೇ. 17ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಅತ್ಯಂತ ಹಳೆಯ ವಿಕಲಚೇತನ ಮಾದರಿಯಾಗಿದೆ? ವಿಕಲಚೇತನ ಸಾಮಾಜಿಕ ಮಾದರಿ, ವಿಕಲಚೇತನ ನೈತಿಕ ಧಾರ್ಮಿಕ ಮಾದರಿ, ಹಾಗೆ ವಿಕಲಚೇತನಕ್ಕೆ ಸಂಬಂಧಿಸಿದಂತೆ ಸಾಂಸ್ಕೃತಿಕ ಮಾದರಿ, ವಿಕಲಚೇತನ ಚಾರಿಟರ್ ಮಾದರಿ ಅಂತ. ನೋಡಿ, ಸಾಮಾಜಿಕ ಮಾದರಿಗಳಿಗಿಂತ ಮೊದಲು ವಿಕಲಚೇತನರಿಗೆ ಸಾಂಸ್ಕೃತಿಕ ಮಾದರಿ ಅಂತಕ್ಕಂಥದ್ದಿತ್ತು. ನಿಮಗೆ ಈಗಲೂ ನೀವು ನೋಡ್ತಾ ಇರ್ತೀರ, ಸಂಗೀತ, ಹಾಡು ಇವುಗಳಿಗೆ ಸಂಬಂಧಿಸಿದಂತೆ ಇವ್ರನ್ನ ಹೆಚ್ಚಾಗಿ
ಏನದಕ್ಕೆ ಬಳಸ್ತಾರೆ ಅಂತಕ್ಕಂಥದ್ದು ಗೊತ್ತಿರಲಿ, ಅಥವಾ ಕಲಿಕೆಗೆ ಅವ್ರನ್ನ ಬಳಸ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟು, ಯಾವ ಹೇಳಿಕೆಯು ವಿಕಲಚೇತನ ಮಾದರಿಯ, ನೋಡಿ, ಯಾವ ಹೇಳಿಕೆಯು ವಿಕಲಚೇತನ ಮಾದರಿಯ ಪ್ರಮುಖ ಉದ್ದೇಶವಲ್ಲ. ನೋಡಿ, ಉದ್ದೇಶವಲ್ಲ, ಕೊನೆ ಪದ ಇರಬೇಕು. ಉದ್ದೇಶವಲ್ಲ ಅನ್ನೋ ಕೊನೆ ಪದದವರೆಗೂ ನೀವು ಪ್ರಶ್ನೆಗಳನ್ನು ಓದಬೇಕಾಗುತ್ತೆ. ನೋಡಿ, ವಿಕಲಚೇತನ ಮಾದರಿ ಮೌಲ್ಯ ತಟಸ್ಥವಾಗಿದೆ, ಇಲ್ಲ, ಇದು ಉದ್ದೇಶವಲ್ಲ, ಇದು ಉದ್ದೇಶ ಅಲ್ಲ. ಮಾದರಿ ನೀತಿಗಳ ರಚನೆ ಮತ್ತು ಈ ಸೂಚ್ಯಾರ್ಥವನ್ನು ಮಾರ್ಗದರ್ಶನ ಮಾಡುವುದು, ಇದು ಸಹ ಉದ್ದೇಶ ಅಲ್ಲ. ಹಾಗಾದರೆ ನಮಗೆ ರೈಟ್ ಆನ್ಸರ್ ಯಾವುದು ಅಂತಕ್ಕಂಥದ್ದು ಬೇಕಾಗುತ್ತೆ. ರೈಟ್ ಆನ್ಸರ್ ನೋಡಿ, ಮೂರನೇ ನೋಡೋಣ. ವಿಕಲಚೇತನ ಮಾದರಿಯ ಸಂಪತ್ತು ಮತ್ತು ಸಮರ್ಪಕತೆಯನ್ನು ಆಧರಿಸಿದೆ, ಇದು ಸರಿ. ಅವರ ಸಂಪತ್ತು ಮತ್ತು ಸಮರ್ಪಕತೆ ನೀವು 2 ಸಲ ಓದಿದ್ರೆ ಗೊತ್ತಾಗುತ್ತೆ. ಹಾಗಾದರೆ ಎ ಮತ್ತು ಬಿ ಅಂತಕ್ಕಂಥದ್ದು ಆನ್ಸರ್ ಅಲ್ಲ, ಅಥವಾ ಅವರ ಉದ್ದೇಶ ಅಲ್ಲ. ಈ ಪ್ರಶ್ನೆಗೆ ರೈಟ್ ಆನ್ಸರ್ ಇದು. ಎ ಬಿ 2 ತಪ್ಪು, ಎ ಬಿ 2 ತಪ್ಪಾಗಿದೆ ಅಂತ ಗೊತ್ತಿರಲಿ. ಎಸ್, ಹಾಗಾದರೆ ನಮಗೆ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯಿತು ಸ್ನೇಹಿತರೆ. ನೆಕ್ಸ್ಟು, ಯಾವ ಮಾದರಿಯ ವಿಕಲಚೇತನ ಅಲ್ಪಸಂಖ್ಯಾತ ಗುಂಪಿನ ವಿಕಲಚೇತನ ಮಾದರಿ ಎಂದು ಕರೆಯಲಾಗುತ್ತದೆ? ವಿಕಲಚೇತನ ನೈತಿಕ ಧಾರ್ಮಿಕ ಮಾದರಿ, ವಿಕಲಚೇತನ ಸಾಂಸ್ಕೃತಿಕ ಮಾದರಿ, ವಿಕಲಚೇತನ ಸಾಮಾಜಿಕ ಮಾದರಿ, ವಿಕಲಚೇತನ ಆರ್ಥಿಕ ಮಾದರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 2 ಸಲ ಪ್ರಶ್ನೆ ಓದ್ಕೊಳ್ಳಿ ನೀವು, ಅರ್ಥ ಆಗಲಿಲ್ಲ ಅಂದರೆ. ವಿಕಲಚೇತನ ಅಲ್ಪಸಂಖ್ಯಾತರ ಗುಂಪಿನ ವಿಕಲಚೇತನ ಮಾದರಿ ಎಂದು ಕರೆಯಲಾಗುತ್ತದೆ. ವಿಕಲಚೇತನ ಮಾದರಿ ಅಂದರೆ ವಿಕಲಚೇತನ ಸಾಮಾಜಿಕ ಮಾದರಿ ನಿಮಗೆ ಗೊತ್ತಿರಬೇಕು. ಯಾವುದೋ ವಿಕಲಚೇತನರ ಈ ಒಂದು ಸಾಮಾಜಿಕ ಮಾದರಿಯ ಬಗ್ಗೆ ನಿಮಗೆ ಅರಿವಿರಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್, ಅದಾದಮೇಲೆ ನಿಮಗೆ ವಿಕಲಚೇತನ ಸಾಮಾಜಿಕ ಮಾದರಿ ಎಂಬ ಪದವನ್ನು ಯಾರು ಪ್ರಚಲಿತಕ್ಕೆ ತಂದರು ಅಂತ. ವಿಕಲಚೇತನ ಸಾಮಾಜಿಕ ಮಾದರಿ ಅಂತಕ್ಕಂಥದ್ದನ್ನು ಯಾರು ಪ್ರಚಲಿತಕ್ಕೆ ತಂದರು ಅಂತಕ್ಕಂಥದ್ದು. ಇಲ್ಲಿ ಮೈಕಲ್ ಆಲಿವರ್ ಇದೆ, ಹಾಗೆ ಪ್ಯಾಟ್ರಿಕ್ ಡೆವಿಲಿಜರ್ ಇದೆ, ಹಾಗೆ ಡಾಕ್ಟರ್ ಥಾಮಸ್ ಸ್ಟಾರ್ಸ್ ಇದೆ, ಹಾಗೆ ಹೋಲ್ಕಿನ್ ಅಂತಕ್ಕಂಥವ್ರು ಇದ್ದಾರೆ. ಇದನ್ನು ತಂದಂಥವ್ರು ಯಾರು ಅಂದರೆ ಮೈಕ್ ಆಲಿವರ್ ಅಂತಕ್ಕಂಥವ್ರು. ಯಾರು ಅಂದರೆ ಮೈಕ್ ಆಲಿವರ್ ವಿಕಲಚೇತನ. ನಿಮಗೆ TET ಇರ್ಬೋದು, ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ 1 ವರ್ಡ್ಸ್ ಕ್ವಶನ್ಸಲ್ಲಿ ಈ ಥರ ಬರ್ಬೋದು. ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಇದೇ ರೀತಿಯಾಗಿ ನಾವು ಮಾದರಿ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ವಿಚಾರಗಳನ್ನು ನಿಮ್ಮ ಜೊತೆ ಮತ್ತೆ ಡಿಸ್ಕಷನ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ, ನಮ್ಮ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನ ಕ್ಲಾಸಸ್ಗಳನ್ನು ನೀವು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.